ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಸಿಎಂ ಬದಲಾವಣೆಯ ಚರ್ಚೆ ನಡೀತಿತ್ತು. ಆದರೆ ಸಿಎಂ ಬದಲಾವಣೆ ಆಗ್ತಾರೋ ಬಿಡ್ತಾರೋ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಧ್ಯೆ ಜಂಗಿ ಕುಸ್ತಿ ನಡೀತಿರುವಂಥದ್ದು. ಜೊತೆಯಲ್ಲಿ ಕೇಂದ್ರದ ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಗೆ ವರ್ತಿಸಬೇಕು ಅನ್ನುವಂತಹ ಕುಮಾರಸ್ವಾಮಿ ಅವರ ಪಾಠಕ್ಕೆ ಅವರಿಗಿಂತ ಅನುಭವದಲ್ಲಿ ಮತ್ತು ವಯಸ್ಸಿನಲ್ಲಿ ರಾಜಕಾರಣದಲ್ಲಿ ಹಿರಿಯರಾದ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಕೊಡುವ ಮೂಲಕ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. RSS ಶತಮಾನೋತ್ಸವ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಬಹುಮುಖ್ಯ ಸಂದೇಶ ನೀಡಿರುವಂಥದ್ದು. ಮತ್ತೆ ಬಹುಮುಖ್ಯವಾದ ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೊದಲ ರಿವ್ಯೂ ಹೊರಗೆ ಬಂದಿದೆ. ಸೂಪರ್ ಡೂಪರ್ ಹಿಟ್ ಅನ್ನುವಂತಹ ಮೆಸೇಜ್ ಕೂಡ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಏಷ್ಯಾ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಟ್ರೋಫಿ ಕೊಡದೆ ಎತ್ಕೊಂಡೋಗಿದ್ದಂತಹ ಪಾಕ್ ನಾಯಕ ಕೊನೆಗೂ ಕ್ಷಮೆ ಯಾಚಿಸಿರುವಂಥದ್ದು ಮತ್ತು ಶರಣಾಗಿರುವಂಥದ್ದು. ಏನಾಗಿದೆ? ಆರಂಭದಲ್ಲಿ ದೇವರಗುಡ್ಡದ ಕಾರ್ಣಿಕದ ಮಹತ್ವದ ಮೂಲಕ ಈ ಸುದ್ದಿಯನ್ನು ಪ್ರಾರಂಭಿಸೋಣ. ನೋಡಿ, ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಮಾಲತೇಶ್ವರ ದೇವರ ಕಾರ್ಣಿಕೋತ್ಸವ ಕಾರ್ಣಿಕ ಈಗ ಹೊರಬಿದ್ದಿರುವಂಥದ್ದು. ನಾಡು ಬಂಗಾರದ ಗಿಂಡಿಲೆ, ನಾಡು ಸಿರಿಯಾದೀತಲೆ ಪರಾಕ್ ಅನ್ನುವಂತಹ ಕಾರ್ಣಿಕೋತ್ಸವ ಅತ್ಯಂತ ಸ್ಪಷ್ಟವಾಗಿ ರಾಜಕಾರಣ ಮತ್ತು ಕೃಷಿಯ ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಈ ಸಲ ತುಂಬ ಒಳ್ಳೆ ಮಳೆ ಬೆಳೆ ಎಲ್ಲವೂ ಕೂಡ ಸಿಗುತ್ತೆ, ರೈತ ಸುಖಿಯಾಗಿರ್ತಾನೆ ಅನ್ನುವಂಥದ್ದು ಕೃಷಿ ಕಾರ್ಣಿಕ. ಆದರೆ ರಾಜಕೀಯ ಕಾರ್ಣಿಕ ಏನು? ಇನ್ನು ಮುಂದೆ ಆಡಳಿತ ಬೇರೆ ರೀತಿಯಲ್ಲೇ ಸಿಗುತ್ತೆ, ಹೊಸಬರೇ ಸಿಗ್ತಾರೆ, ಹೊಸ ನಾಯಕರು ಸಿಗ್ತಾರೆ, ಅದು ರಾಜ್ಯಕ್ಕೋ ಕೇಂದ್ರಕ್ಕೋ ಅನ್ನುವಂಥದ್ದು ಮುಖ್ಯ. ಒಂದು ವೇಳೆ ರಾಜ್ಯಕ್ಕೆ ಅನ್ನೋದಾದ್ರೆ ಯಾರು ಬರ್ತಾರೆ, ಕೇಂದ್ರಕ್ಕೆ ಮತ್ತಿನ್ಯಾರು ಬರ್ತಾರೆ? ಮೋದಿ ಅವರಿದ್ದಾರೆ, ಬದಲಾಗ್ತಾರಾ? ಯಾರು? ನೋಡಿ, ಇಲ್ಲಿ ಸಿಎಂ ಬದಲಾವಣೆ ಈಗ ಆಗಲ್ಲ, ಆಗತ್ತೆ. ಈ ಎಲ್ಲ ಚರ್ಚೆಗಳ ಮಧ್ಯೆ ಶಿವರಾಮೇಗೌಡರು ಇಲ್ಲ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟರು. ನಾವು ಕಾಂಗ್ರೆಸ್ ಕಟ್ಟಿದ್ದೀವಿ, ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆ ಕಾರಣಕ್ಕೋಸ್ಕರನೇ ಹೇಳ್ತಿದ್ದೀನಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಹಾಗೆ ಆಗ್ತಾರೆ ಅನ್ನೋದನ್ನ ಹೇಳಿದರು. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ವಿಷಯ ಬಹುದೊಡ್ಡ ಚರ್ಚೆ ಆಗಿತ್ತು. ಈಗ ಶಿಸ್ತು ಪಾಲನಾ ಸಮಿತಿ ಅವರಿಗೂ ಕೂಡ ನೋಟಿಸ್ ಕೊಡಬಹುದು. ಈ ಹಿಂದೆ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಯಾರೆಲ್ಲ ಧ್ವನಿ ಎತ್ತಿದ್ರು ಅವರೆಲ್ಲರಿಗೂ ಕೂಡ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಕೊಟ್ಟಿತ್ತು. ಇಲ್ಲಾಂದ್ರೆ ರಾಜಣ್ಣ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಅನ್ನೋ ಮೆಸೇಜ್ ಕೊಟ್ಟಂತಾಗುತ್ತೆ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್. ಇದರ ಜೊತೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಬಹುದೊಡ್ಡ ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಣದ ಸಿಎಂ ಕುರ್ಚಿ ಕದನದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡುವ ಸಿದ್ದರಾಮಯ್ಯ, ಇನ್ನೂ 2.5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, 5 ವರ್ಷ ನಾನೇ ಸಿಎಂ. ಬಹಳಷ್ಟು ಜನ ಬಹಳಷ್ಟು ರೀತಿ ಮಾತಾಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನೇ ಅಂತಿಮ ತೀರ್ಮಾನ ಅಂತ ಎಲ್ಲರೂ ಕೂಡ ಒಪ್ಪಬೇಕಾಗುತ್ತೆ. ಬಣ ರಾಜಕೀಯದ ಈ ಮೇಲಾಟಗಳ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3ನೇ ಸಲ ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಅಂತ ಹೇಳಿರುವಂಥದ್ದು. 1 ನಂದಿ ಬೆಟ್ಟದಲ್ಲಿ, 2 ರಾಜದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂನಲ್ಲಿ ದೆಹಲಿಯಲ್ಲಿ ಕೊಟ್ಟಿದ್ದು, ಈಗ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಕೊಟ್ಟಿರುವಂತಹ ಮೆಸೇಜ್. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಈ ಟರ್ಮ್ಗೆ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ತೀರಾ ವಿರಳ ಅನ್ನುವಂತಹ ಮೆಸೇಜ್ ಈ ಮೂಲಕ ಹೋಗ್ತಿದೆ. ಇದರ ಜೊತೆಯಲ್ಲಿ ನೀವು ದೇವರಗುಡ್ಡದ ಕಾರ್ಣಿಕವನ್ನೇ ನೋಡೋದಾದ್ರೆ ನಾಡು ಸಿರಿಯಾದೀತಲೆ ಪರಾಕ್ ಅನ್ನುವಂತಹ ಮೆಸೇಜ್ ಏನಿದೆ, ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತಹ ವಿಶ್ಲೇಷಣೆ ಕೂಡ ಆ ಭಾಗದ ಜನರಿಂದ ಬರ್ತಿರುವಂಥದ್ದು. ಅಲ್ಲಿಗೆ ಮೈಲಾರಲಿಂಗನ ಮಾಲ್ತೇಶನ ಕೃಪೆಯ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಇನ್ನೂ 2.5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥದ್ದು ಈ ಕಾರ್ಣಿಕದ ಒಂದು ವಿಶ್ಲೇಷಣೆ ಅಂತ ಆ ಭಾಗದ ಜನ ಹೇಳ್ತಿರುವಂಥದ್ದು. 3ನೇ ಸುದ್ದಿ, ಉತ್ತರ ಕರ್ನಾಟಕ ನೆರೆಯ ಸಂದರ್ಭದಲ್ಲಿ ನೀವು ಕೇಂದ್ರದ ಜೊತೆಯಲ್ಲಿ ಒರಟು ಮಾತುಗಳಿಂದ ಮಾತಾಡಬೇಡಿ. ಅತ್ಯಂತ ವಿಶ್ವಾಸದಿಂದ ಸ್ನೇಹದಿಂದ ನೀವು ಕೇಳಿದ್ರೆ ಕೊಡ್ತಾರೆ ಮೋದಿ ಅವರು, ಕೇಂದ್ರ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರಿಗೆ 2 ಸಲ ಮುಖ್ಯಮಂತ್ರಿ ಆದವರು, 10 ವರ್ಷ ಮುಖ್ಯಮಂತ್ರಿ, 2 ಟರ್ಮ್ ಪೂರ್ಣಾವಧಿಗೆ ಆಗುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗಿಂತ ವಯಸ್ಸಿನಲ್ಲಿ, ಅನುಭವದಲ್ಲಿ, ರಾಜಕಾರಣದಲ್ಲಿ ಎಲ್ಲದರಲ್ಲೂ
ಸ್ವಲ್ಪ ಕಮ್ಮಿ ಇರುವಂತಹ ನಾಯಕ ಪಾಠ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನು ಗೊತ್ತಾ, ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸ್ವಾಗತ ಮಾಡ್ತೀವಿ. ಹಿಂದೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ತಗೋಬೇಕಾಯ್ತು. ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ ಅದು ಆರ್ಡರ್ ಕೊಟ್ಟ ಮೇಲೆ ಪರಿಹಾರ ಸಿಕ್ಕಿದೆ ಅನ್ನೋ ಮೂಲಕ ಬಹುದೊಡ್ಡ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನಾವು ಪತ್ರ ಕೊಡ್ತೀವಿ, ನೀವು ದುಡ್ಡು ಕೊಡಿಸಿ ಅನ್ನೋ ಮೂಲಕ ಕುಮಾರಸ್ವಾಮಿ ಅವರಿಗೆ ಸವಾಲನ್ನು ಎಸ್ತಿದ್ದಾರೆ. ಅಲ್ಲಿಗೆ ರಾಜ್ಯ ಸರ್ಕಾರ ನೆರೆ ಪರಿಹಾರಕ್ಕೆ ಎಷ್ಟು ಮೊತ್ತ ಕೊಡುತ್ತೋ ಅಷ್ಟೇ ಮೊತ್ತವನ್ನು ಕೇಂದ್ರದಿಂದ ಅಥವಾ ಅದಕ್ಕಿಂತ ಡಬಲ್ ಮೊತ್ತವನ್ನು ಕೇಂದ್ರದಿಂದ ಕೊಡಿಸಿದ್ರೆ ಕುಮಾರಸ್ವಾಮಿ ಅವರ ಪಾಠಕ್ಕೆ, ಸಿದ್ದರಾಮಯ್ಯ ಅವರ ಕೌಂಟರ್ಗೆ ಸರಿಯಾದ ಅರ್ಥ ಇರುತ್ತೆ. ಆಗ ಮಾತ್ರ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಬಂದಾಗ, ಬಿಸಿಲಲ್ಲಿ ಮಳೆ ಬಂದಾಗ, ಮಳೆಯಲ್ಲಿ ನೆಂದು ಒದ್ದಾಡಿ ಬೆಂದು ಬಸವಳಿಯುವಂತಹ ರೈತರಿಗೆ, ಆ ಭಾಗದ ಜನಕ್ಕೆ ನ್ಯಾಯ ಸಿಕ್ಕಂತಾಗತ್ತೆ. ಇನ್ನು 4ನೇ ಸುದ್ದಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 100 ವರ್ಷಗಳನ್ನು ಪೂರೈಸಿದೆ. ದೇಶಾದ್ಯಂತ RSS ಬಿಜೆಪಿ ನಾಯಕರು ಹಲವು ಕಾರ್ಯಕ್ರಮಗಳೊಂದಿಗೆ ಶತಮಾನೋತ್ಸವವನ್ನು ಆಚರಿಸುತ್ತಿದ್ದಾರೆ. 1925 ಸೆಪ್ಟೆಂಬರ್ 27ರಂದು ಸ್ಥಾಪನೆಯಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಮಾನೋತ್ಸವವನ್ನು ತ್ಯಾಗ, ಭಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ನಿರ್ದೇಶನವಾಗಿ ಆಚರಿಸುವಂತೆ ಸಂಘದ ಹಿರಿಯರು ತಿಳಿಸಿದ್ದಾರೆ. ಇಂದು ನವದೆಹಲಿಯ ಡಾಕ್ಟರ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ RSS ಶತಮಾನೋತ್ಸವ ಸ್ಮರಣಾರ್ಥ ಕಾರ್ಯಕ್ರಮ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಜೊತೆಗೆ ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿ ಮಾತಾಡಿದ್ರು. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಮಾತೆ ಚಿತ್ರದೊಂದಿಗೆ ನಾಣ್ಯವನ್ನು ಮುದ್ರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನಾಣ್ಯದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಎಂದು ಉಲ್ಲೇಖಿಸಲಾಗಿದೆ. ಭಾರತ ವೈವಿಧ್ಯತೆಯಲ್ಲಿ ಏಕತೆಯ ನೀತಿಗೆ ನುಸುಳುಕೋರರಿಂದ ಅಪಾಯವಿದೆ ಎಂದು ಪ್ರಧಾನಿ ಮೋದಿ ಹೇಳಿರುವಂಥದ್ದು. ದೇಶದ ಒಗ್ಗಟ್ಟನ್ನು ಕಾಪಾಡುವ ಕೇಂದ್ರ ಸರ್ಕಾರದ ಪ್ರಯತ್ನಕ್ಕೆ ಕೈಜೋಡಿಸುವಂತೆ ಪ್ರಧಾನಿ ಮೋದಿ ಜನತೆಗೆ ಕರೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 1963ರಲ್ಲಿ RSS ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದನ್ನು ನೆನಪಿಸಿಕೊಂಡು ಈ ಅಂಚೆ ಚೀಟಿಯು ಆ ಐತಿಹಾಸಿಕ ಕ್ಷಣದ ಚಿತ್ರವನ್ನು ಒಳಗೊಂಡಿದೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಇನ್ನು 5ನೇ ಸುದ್ದಿ, ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ನವರಾತ್ರಿ ಅಂತಿಮ ಆಕರ್ಷಣೆಯಾದ ಜಂಬೂ ಸವಾರಿಯು ವಿಜಯದಶಮಿ ದಿನವಾದ ನಾಳೆ ಜರುಗಲಿದೆ. 11 ದಿನಗಳ ನಾಡ ಹಬ್ಬಕ್ಕೆ ಇದರೊಂದಿಗೆ ತೆರೆ ಬೀಳಲಿದೆ. ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಸಾಗುವ ಮಾರ್ಗವನ್ನು ಅಂದಗೊಳಿಸುವ ಅಂತಿಮ ಹಂತದ ಕೆಲಸಗಳು ನಡೆಯುತ್ತಿದ್ದು, ಭದ್ರತಾ ಸಿದ್ಧತೆಗಳು ಕೂಡ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಾಗಿ ಕೈಗೊಂಡಿರುವಂಥದ್ದು. ಮಧ್ಯಾಹ್ನ 1 ಗಂಟೆಯಿಂದ 1:18 ಶುಭ ಲಗ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಂದಿಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆ ಚಾಲನೆ ನೀಡಲಿದ್ದಾರೆ. ಬಳಿಕ ಸಂಜೆ 4:42 4:42ರಿಂದ 5 ಗಂಟೆ 6 ನಿಮಿಷದವರೆಗೆ ಗಜರಾಜ ಅಭಿಮನ್ಯು ಹೊರಲಿರುವಂತಹ 750 kg ಚಿನ್ನದ ಅಂಬಾರಿಯಲ್ಲಿನ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ನಡೆಯಲಿದೆ. ಈ ವೇಳೆ ರಾಜವಂಶಸ್ಥ ಯದುವೀರ್ ಒಡೆಯರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಹಲವು ಗಣ್ಯರು ಪಾಲ್ಗೊಂಡಿದ್ದಾರೆ. 58 ಸ್ತಬ್ಧ ಚಿತ್ರಗಳು, ಜನಪದ ಕಲೆ, ವೀರಗಾಸೆ, ನಾದಸ್ವರ ಸೇರಿದಂತೆ 100 ಕಲಾ ತಂಡಗಳು ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲಿವೆ. 6ನೇ ಸುದ್ದಿ, ವಿಶ್ವಾದ್ಯಂತ ಕಾಂತಾರ ಚಾಪ್ಟರ್ 1 ಸಿನಿಮಾ ದ ಹವಾ ಜೋರಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಒಂದು ದಿನ ಮೊದಲೇ ಪ್ರೀಮಿಯರ್ ಶೋ ಪ್ರದರ್ಶನವಾಗ್ತಿದೆ. ಇಂತಹ ಸಂದರ್ಭದಲ್ಲೇ ಬೆಂಗಳೂರಿನ ಒರಿಯನ್ ಮಾಲ್, ವೀರೇಶ್ ಥಿಯೇಟರ್ ಸೇರಿದಂತೆ ಹಲವು ಥಿಯೇಟರ್ಗಳಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋ ಆಯೋಜಿಸಲಾಗಿದೆ. ಕಾಂತಾರ 1 ಬಿಡುಗಡೆಗೂ ಮುನ್ನವೇ ರಿಷಬ್ ಶೆಟ್ಟಿ ಸಿನಿಮಾದ ಕ್ರೇಜ್ ನೋಡಿ ಎಲ್ಲರಿಗೂ ಅಚ್ಚರಿಯಾಗಿದೆ. ರಾಜ್ಯಾದ್ಯಂತ ಮೊದಲ ದಿನದ ಟಿಕೆಟ್ ದರ ₹1,200ವರೆಗೂ ಏರಿಕೆ ಆಗಿದ್ದರೂ ಎಲ್ಲ ಶೋಗಳು ಸೋಲ್ಡ್ ಔಟ್ ಆಗಿವೆ. ದೇಶಾದ್ಯಂತ 6,500ರಿಂದ 7,000 ಪರದೆಗಳಲ್ಲಿ ಬಿಡುಗಡೆಯಾಗುತ್ತಿರುವ ಈ ಸಿನಿಮಾ ಕನ್ನಡ ಚಿತ್ರೋದ್ಯಮದ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆಯುತ್ತಿದೆ. ಈ ಚಿತ್ರವು 7ಕ್ಕೂ ಹೆಚ್ಚು ಭಾಷೆಗಳಲ್ಲಿ 30 ದೇಶಗಳಲ್ಲಿ ಏಕಕಾಲಕ್ಕೆ ತೆರೆ ಕಾಣ್ತಿದೆ. ಅಮೆರಿಕಾದಲ್ಲೇ ಅಡ್ವಾನ್ಸ್ ಬುಕ್ಕಿಂಗ್ನಿಂದ 3 ಕೋಟಿ ಗಳಿಸಿದ್ದು, ದೇಶಾದ್ಯಂತ ಟಿಕೆಟ್ ಮಾರಾಟದಿಂದಲೇ ₹11 ಕೋಟಿ ವಸೂಲಿ ಮಾಡಿದೆ. ರಾಜ್ಯದ ಹಲವೆಡೆ ಬೆಳಗ್ಗೆ 6:30ರಿಂದಲೇ ಶೋಗಳನ್ನು ಆರಂಭಿಸಲು ಸಿದ್ಧತೆ ನಡೆಸಲಾಗಿದೆ. ಮೊದಲ ದಿನವೇ 2,000ಕ್ಕೂ ಹೆಚ್ಚು ಪ್ರದರ್ಶನಗಳು ನಡೆಯಲಿವೆ. ಆಂಧ್ರದಲ್ಲಿ ಬಾಯ್ಕಾಟ್ ಚಳುವಳಿ ಎದ್ದಿದ್ದರೂ ಪವನ್ ಕಲ್ಯಾಣ್ ಚಿತ್ರದ ಪರವಾಗಿ ಬೆಂಬಲ ಸೂಚಿಸಿದ್ದಾರೆ. ಕನ್ನಡ ಸಿನಿಮಾಗಳನ್ನು ತಡೆಗಟ್ಟುವುದು ಸರಿಯಲ್ಲ, ನಾವು ಸೋದರರಂತೆ ನಡೆದುಕೊಳ್ಳಬೇಕು ಅಂತ ಈಗಾಗಲೇ ಹೇಳಿದ್ರೂ ಕೂಡ ಈಗ PVR ಐನಾಕ್ಸ್ನಲ್ಲಿ ಮೊದಲ 4 ದಿನಗಳಿಗೆ 3 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿವೆ. ಅಮೆರಿಕ ಸೇರಿದಂತೆ ವಿದೇಶಗಳಲ್ಲಿಯೂ ಕೂಡ ಉತ್ತಮ ಪ್ರತಿಕ್ರಿಯೆ ಕಂಡಿರುವ ಈ ಚಿತ್ರ ಪ್ರಾರಂಭಿಕ ದಿನದಲ್ಲೇ 80 ಕೋಟಿಗೂ ಹೆಚ್ಚು ಗಳಿಸುವ ನಿರೀಕ್ಷೆ ಇರುವಂಥದ್ದು. ಮತ್ತೆ ಅಮೆರಿಕ ಸೇರಿದಂತೆ ಕೆಲವು ಕಡೆಯ ಪ್ರೀಮಿಯರ್ ಶೋ ಏನಿರಬಹುದು ಆ ಶೋಗಳಲ್ಲಿ
ಬಂದಿರುವಂತಹ ರಿವ್ಯೂ ಪ್ರಕಾರ ಸಿನಿಮಾ ಸೂಪರ್ ಡೂಪರ್ ಹಿಟ್. ಒಂದು ದೈವಿಕ ಕ್ಷಣವನ್ನು ಕಣ್ತುಂಬಿಕೊಂಡು ಬಂದ ಮೇಲೂ ಕೂಡ ಆ ಗುಂಗಿನಲ್ಲೇ ನಾವಿರ್ತೀವಿ ಅನ್ನುವಂತಹ ಮೆಸೇಜ್ಗಳನ್ನು ನಾವು ನೋಡಬಹುದು ರಿವ್ಯೂಗಳನ್ನು. ಇನ್ನು 7ನೇ ಸುದ್ದಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ ತಮ್ಮನ್ನ ಬಿಸಿಲು ಚೆನ್ನಾಗಿ ಬರುವ ಬ್ಯಾರಕ್ಗೆ ವರ್ಗಾಯಿಸುವಂತೆ ಹಾಗೂ ಹೆಚ್ಚುವರಿ ಹಾಸಿಗೆ ದಿಂಬು ಬೆಡ್ಶೀಟ್ ಬೇಕೆಂದು ಮನವಿ ಮಾಡಿದ್ರು. ಆದರೆ ಜೈಲು ಅಧೀಕ್ಷಕರು ಇದಕ್ಕೆ ಅನುಮತಿ ನೀಡಿರಲಿಲ್ಲ. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿಯೂ ಚರ್ಚೆ ಆಗಿತ್ತು. ತೀವ್ರ ವಾದ ಪ್ರತಿವಾದ ನಡೆದಿದ್ದು ಅಂತಿಮ ಆದೇಶವನ್ನು ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಲಾಗಿದೆ. ಇದರಲ್ಲಿಯೂ ತೃಪ್ತರಾಗದ ದರ್ಶನ್ ಇದೀಗ ಮಾನವ ಹಕ್ಕು ಆಯೋಗದ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥ ಮೊಹ್ಸಿನ್ ನಖ್ವಿ ಭಾರತ ಕ್ರಿಕೆಟ್ ಮಂಡಳಿಗೆ ಕ್ಷಮೆಯಾಚಿಸಿದ್ದಾರೆ. ಏಷ್ಯಾ ಕಪ್ ಫೈನಲ್ ಬಳಿಕ ಏನು ನಡೆಯಬಾರದಿತ್ತೋ ಅದು ನಡೆದು ಹೋಗಿದೆ, ಇದಕ್ಕಾಗಿ ನಾನು ಕ್ಷಮೆಯಾಚಿಸುತ್ತೇನೆ ಎಂದು ನಖ್ವಿ ತಿಳಿಸಿದ್ದಾರೆ. ಬಳಿಕ ಏಷ್ಯಾ ಕಪ್ ಟ್ರೋಫಿಯನ್ನು UAE ಕ್ರಿಕೆಟ್ ಮಂಡಳಿಗೆ ಹಸ್ತಾಂತರಿಸಿದ್ದಾರೆ. ಸೆಪ್ಟೆಂಬರ್ 28ರಂದು ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನದ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು. ಸೂರ್ಯಕುಮಾರ್ ಯಾದವ್ ಮೊಹ್ಸಿನ್ ನಖ್ವಿಯಿಂದ ಟ್ರೋಫಿ ಸ್ವೀಕರಿಸಲು ನಿರಾಕರಿಸಿದ್ರು. ಕಾರಣ, ನಖ್ವಿ ಪಾಕಿಸ್ತಾನ ಸರ್ಕಾರದ ಸಚಿವರಾಗಿರುವುದಕ್ಕೆ, ಅವರ ಜೊತೆಯಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹಾಗೂ ACC ಮುಖ್ಯಸ್ಥರಾಗಿರುವುದರಿಂದ ಟ್ರೋಫಿ ಇಲ್ಲದೆ ಭಾರತ ತಂಡ ಸಂಭ್ರಮಿಸಬೇಕಾಯಿತು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಮುಖ್ಯಸ್ಥ ನಖ್ವಿ ಅವರ ನಡೆಗೆ BCCI ಆಕ್ರೋಶ ವ್ಯಕ್ತಪಡಿಸಿತ್ತು. ಸೆಪ್ಟೆಂಬರ್ 30ರಂದು ದುಬೈನಲ್ಲಿ ನಡೆದ ACC ಸಭೆಯಲ್ಲಿ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದ BCCI ಪ್ರತಿನಿಧಿಗಳು ಕೌನ್ಸಿಲ್ನ ಮುಖ್ಯಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ಇದರ ಬೆನ್ನಲ್ಲೇ ಇದೀಗ ನಖ್ವಿ ಕ್ಷಮೆಯಾಚಿಸಿದ್ದಾರೆ. ಅಷ್ಟೇ ಅಲ್ಲ, ಟ್ರೋಫಿ ಹಸ್ತಾಂತರಿಸಲು ಭಾರತಕ್ಕೆ ಮುಂದೆ ಬರದೆ UAE ಕ್ರಿಕೆಟ್ ಮಂಡಳಿಗೆ ಒಪ್ಪಿಸಿದ್ದಾರೆ. ಈ ಮೂಲಕ ಪಾಕಿಸ್ತಾನದವರು ಯಾವ ರೀತಿ ವರ್ತಿಸ್ತಾರೆ ಅನ್ನುವಂತಹ ಮೆಸೇಜನ್ನು ಜಗತ್ತಿನ ಎದುರು ಕೊಡುವ ಮೂಲಕ ನಮಗೆ ಧೈರ್ಯ ಎಷ್ಟಿದೆ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಆದರೆ ಭಾರತದ ತಂಡ ನಖ್ವಿಯ ಎದುರಲ್ಲೇ ನಮ್ಮ ತಾಕತ್ತೇನು ಅನ್ನೋದನ್ನು ಪ್ರದರ್ಶನ ಮಾಡಿರುವಂಥದ್ದು. ಇಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳೊಂದಿಗೆ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.